ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಸೊ ಇವತ್ತು ಕೂಡ ಒಂದು ಹೊಸದಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸರಣಿಯನ್ನು ಇಂದಿನಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಅದುವೇ 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಲೇಖಕರ ಪರಿಚಯ ಅಂತಕ್ಕಂಥ ಸರಣಿ. ಸೊ ಇಲ್ಲಿ 8ರಿಂದ 12ನೇ ತರಗತಿಯವರೆಗೆ ಇರ್ತಕ್ಕಂಥ ಎಲ್ಲ ಕವಿಗಳ, ಲೇಖಕರ, ಸಾಹಿತಿಕಾರರ ಒಂದು ಪರಿಚಯದ ವಿಡಿಯೋ ಸರಣಿಗಳನ್ನು ಪ್ರತಿದಿನವೂ ಕೂಡ ನಾನು ಅಪ್ಲೋಡನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತೀನಿ. ಇದರಿಂದ ಸಂಬಂಧಪಟ್ಟ ತರಗತಿಯ ವಿದ್ಯಾರ್ಥಿಗಳಿಗಾಗಿರ್ಬೋದು ಹಾಗೂ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಧ್ಯಯನವನ್ನು ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಈ ವಿಡಿಯೋ ಸರಣಿಗಳನ್ನು ನೋಡೋದ್ರಿಂದ. ಸೊ ಇವತ್ತು ಇಬ್ಬರು ಲೇಖಕರಿದ್ದಾರೆ, ಸಾರಾ ಅಬೂಬ್ಕರ್ ಮತ್ತು ಪೂತಿನ. ಅವರ ಒಂದು ಸಂಪೂರ್ಣ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಜೊತೆಗೆ ಪರೀಕ್ಷಾ ದೃಷ್ಟಿಯಿಂದ ಉಪಯುಕ್ತವಾಗಿರ್ತಕ್ಕಂಥ ಅಂಶಗಳನ್ನು ಮಾತ್ರ ಈ ವಿಡಿಯೋದಲ್ಲಿ ಸೇರಿಸಿದ್ದೀನಿ. ಇದಕ್ಕಿಂತ ಮೊದಲಿಗೆ ನನ್ನ ಯೂಟ್ಯೂಬ್ ಚಾನಲ್ದಲ್ಲಿ ತರಗತಿ 8ರಿಂದ 12 ಆಗಿರ್ಬೋದು, ಸೆಟ್ ನೆಟ್ಗ ಹಿಂದಿ ವಿಷಯದಲ್ಲಿ ಹಾಗೂ ಎಲ್ಲ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ, ತಾವುಗಳು ನೋಡ್ಬೋದು. ವಿಡಿಯೋ ನೋಡಿದ ಮೇಲೆ ಒಂದು ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಹಾಗೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ, ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಟ್ಟಿದ್ದೀನಿ. ಮೊದಲಿಗೆ ಶುರು ಮಾಡೋಣ. ಲೇಖಕರ ಪರಿಚಯದಲ್ಲಿ ಮೊದಲ ಸಾಹಿತಿ ಸಾರಾ ಅಬೂಬ್ಕರ್ ಅವರ ಒಂದು ಪರಿಚಯ. ಮುಖ್ಯವಾಗಿ ಹೇಳ್ಬೋದಂತಂದ್ರೆ ಸಾರಾ ಅಬೂಬ್ಕರ್ ಅವರು ಕನ್ನಡ ಸಾಹಿತ್ಯದಲ್ಲಿ ಖ್ಯಾತ ಕಥೆ ಮತ್ತು ಕಾದಂಬರಿಗಾರತಿ ಅಂತಕ್ಕಂಥ ಹೆಗ್ಗಳಿಕೆಗೆ ಪಾತ್ರರಾಗಿರ್ತಕ್ಕಂಥ ಸಾಹಿತಿ. ಸಾರಾ ಅಬೂಬ್ಕರ್ ಅವರ ಜನ್ಮ ವರ್ಷ ಬಂದ್ಬಿಟ್ಟು 30 ಜೂನ್ 1936. ಅದು ಕಾಸರಗೋಡಿನ ಚಂದ್ರಗಿರಿ ಅಂತಕ್ಕಂಥ ಒಂದು ಕುಗ್ರಾಮದಲ್ಲಿ ಸಾರಾ ಅಬೂಬ್ಕರ್ ಅವರ ಜನ್ಮ ಆಯಿತು. ಸಾರಾ ಅಬೂಬ್ಕರ್ ಅವರ ಸಾಹಿತ್ಯಿಕ ಕೃಷಿ ಬಗ್ಗೆ ನೋಡಬೇಕಾದ್ರೆ ಮೊದಲಿಗೆ ಕಾದಂಬರಿಗಳನ್ನು, ಕಾದಂಬರಿಗಳಲ್ಲಿ ಚಂದ್ರಗಿರಿಯ ತೀರದಲ್ಲಿ, ಸಹನಾ, ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಳವಡೆದ ದೋಣಿಯಲ್ಲಿ, ಇವೆಲ್ಲವುಗಳು ಏನಪ್ಪ ಅಂತಂದರೆ ಕಾದಂಬರಿಗಳ ಅಂತಕ್ಕಂಥ ಸಾಹಿತ್ಯದ ಪ್ರಕಾರಗಳಿಗೆ ಉದಾಹರಣೆಗಳು. ಮುಂದೆ ಕಥಾ ಸಂಕಲನಗಳನ್ನು ನೋಡೋದಾದರೆ ಸಾರಾ ಅಬೂಬ್ಕರ್ ಅವರ ಒಂದು ಕಥಾ ಸಂಕಲನಗಳಲ್ಲಿ ಪ್ರಮುಖವಾಗಿ ಸಿಗತ್ತೆ ಚಪ್ಪಲಿಗಳು, ಆಮೇಲೆ ಇನ್ನೊಂದು ಖೆಡ್ಡ, ಅರ್ಧ ರಾತ್ರಿಯಲ್ಲಿ ಹುಟ್ಟಿದ ಕೂಸು, ಪಯಣ. ಇವೆಲ್ಲ ಏನಪ್ಪ ಅಂತಂದರೆ ಕಥಾ ಸಂಕಲನಗಳಿಗೆ ಉದಾಹರಣೆಗಳು. ಮುಂದೆ ಸಾರಾ ಅಬೂಬ್ಕರ್ ಅವರು ಬರೆದಿರ್ತಕ್ಕಂಥ ಕೆಲವೊಂದಿಷ್ಟು ಬಾನುಲಿ ನಾಟಕಗಳು ಸಹಿತ ಇದ್ದಾವೆ. ಅದರಲ್ಲಿ ಕಮರಿದ ಕನಸು ಅಂತಕ್ಕಂಥದ್ದು ಉಪಯುಕ್ತವಿದೆ, ಮಗಳು ಹುಟ್ಟಿದಳು, ತೇಲಾಡುವ ಮೋಡಗಳು, ತಾಳ, ಹೀಗೂ ಒಂದು ಬದುಕು, ಇವೆಲ್ಲವುಗಳು ಸಾರಾ ಅಬೂಬ್ಕರ್ ಅವರು ಬರೆದಿರ್ತಕ್ಕಂಥ ಬಾನುಲಿ ನಾಟಕಗಳು. ಇನ್ನು ಮುಂದೆ ಸಾರಾ ಅಬೂಬ್ಕರ್ ಅವರು ಕೆಲವೊಂದಿಷ್ಟು ಲೇಖನಗಳನ್ನು, ಅನುವಾದಗಳನ್ನು ಸಹಿತ ಕೂಡ ಬರೆದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಹೇಳೋದಾದರೆ ಲೇಖನ ಗುಚ್ಛ ಅಂತಕ್ಕಂಥದ್ದು, ಮನೋಮಿ ಅಂತಕ್ಕಂಥದ್ದು, ಬಲೆ ಅಂತಕ್ಕಂಥದ್ದು. ಇವು ಲೇಖನ ಮತ್ತು ಅನುವಾದಗಳು ಆಗಿದ್ದಾವೆ. ಇನ್ನು ಪ್ರವಾಸ ಕಥನವನ್ನು ನೋಡ್ಬೋದಾದ್ರೆ ಸಾರಾ ಅಬೂಬ್ಕರ್ ಅವರ ಪ್ರವಾಸ ಕಥನ ಸಿಗತ್ತೆ ಐಷಾರಾಮದ ತಾಳದಲ್ಲಿ. ಈ ಐಷಾರಾಮದ ತಾಳದಲ್ಲಿ ಅಂತಕ್ಕಂಥದ್ದು ಸಾರಾ ಅಬೂಬ್ಕರ್ ಅವರ ಪ್ರವಾಸ ಕಥನ. ಇನ್ನು ಇಷ್ಟೆಲ್ಲ ಸಾಹಿತ್ಯ ಕೃಷಿಗಾಗಿ ಸಾರಾ ಅಬೂಬ್ಕರ್ ಅವರಿಗೆ ಬಹಳಷ್ಟು ಪ್ರಶಸ್ತಿಗಳು ಸಹಿತ ಸಂದಿದ್ದಾವೆ. ಅವರಿಗೆ ಲಭಿಸಿರ್ತಕ್ಕಂಥ ಪ್ರಮುಖ ಪ್ರಶಸ್ತಿಗಳಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಿರ್ಬೋದು, ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಆಗಿರ್ಬೋದು, ಮಾಸ್ತಿ ಪ್ರಶಸ್ತಿ ಆಗಿರ್ಬೋದು ಮತ್ತು ನೃಪತುಂಗ ಪ್ರಶಸ್ತಿಗಳ ಸಹಿತ ಸಾರಾ ಅಬೂಬ್ಕರ್ ಅವರಿಗೆ ಏನಾಗಿದಾವಪ್ಪ ಅಂದ್ರೆ ಸಂದಿದಾವೆ ಅಂತಕ್ಕಂಥದ್ದು ಹೇಳ್ಬೋದು. ಇಷ್ಟು ಸಾರಾ ಅಬೂಬ್ಕರ್ ಅವರ ಒಂದು ಪರಿಚಯ ಇತ್ತು. ಇನ್ನು ಎರಡನೆಯ ಸಾಹಿತಿ ಅಥವಾ ಲೇಖಕರ ಕಡೆಗೆ ಹೋಗೋದಾದ್ರೆ ಸಿಗತ್ತೆ ಪೂತಿನ ಅಂತಕ್ಕಂಥದ್ದು. ಪೂತಿನ ಅವ್ರ ಬಗ್ಗೆ ಹೇಳ್ಬೋದಾದ್ರೆ ಮುಖ್ಯವಾಗಿ ಇವರು ಕರ್ನಾಟಕದ ಖ್ಯಾತ ವಿದ್ವಾಂಸರು, ಸಾಹಿತಿಗಳು ಮತ್ತು ಗೀತ ನಾಟಕಕಾರರು ಅಂತ ಪ್ರಸಿದ್ಧಿ ಆಗಿದ್ದಾರೆ. ಇಲ್ಲಿ ಪೂತಿನ ಅವರ ಒಂದು ವಿಶೇಷ ಬಗ್ಗೆ ನಾವು ಹೇಳ್ಬೋದಾದ್ರೆ ಇವರು ಜಿಜ್ಞಾಸೆಯ ಕವಿ ಅಂತ ಪ್ರಸಿದ್ಧರಾಗಿದ್ದಾರೆ. ಪೂತಿನ ಅವರು ಜಿಜ್ಞಾಸೆಯ ಕವಿ ಅಂತ ಪ್ರಸಿದ್ಧರಾಗಿರ್ತಕ್ಕಂಥದ್ದು. ಆಮೇಲೆ ಪೂತಿನ ಅಂತಕ್ಕಂಥದ್ದು ಅವರ ಒಂದು ಕಾವ್ಯನಾಮ. ಹಾಗಾದ್ರೆ ಪೂತಿನ ಅವರ ಒಂದು ಪೂರ್ಣ ಹೆಸರು ಬಂದ್ಬಿಟ್ಟು ಪುರೋಹಿತ ತಿರುನಾರಾಯಣಾಚಾರ್ಯ ನರಸಿಂಹಾಚಾರ್ಯ. ನೆನಪಿಟ್ಕೊಡ್ರಿ, ಪೂತಿನ ಅಂತಕ್ಕಂಥದ್ದು ಕಾವ್ಯನಾಮ, ಇವರ ಪೂರ್ಣ ಹೆಸರು ಬಂದುಬಿಟ್ಟು ಪುರೋಹಿತ ತಿರುನಾರಾಯಣಾಚಾರ್ಯ ನರಸಿಂಹಾಚಾರ್ಯ. ಇನ್ನು ಪೂತಿನ ಅವರ ಒಂದು ಜನ್ಮ ವರ್ಷ ಬಂದ್ಬಿಟ್ಟು 17 ಮಾರ್ಚ್ 1905 ಮೇಲುಕೋಟೆಯಲ್ಲಿ ಜನ್ಮವನ್ನು ಹೊಂತಾರೆ.
ಇವರ ಮರಣ ಬಂದಿತ್ತು 23 ಅಕ್ಟೋಬರ್ 1998 ಬೆಂಗಳೂರಿನಲ್ಲಿ ಮರಣವನ್ನು ಹೊಂದುತ್ತಾರೆ ಪೂತಿನ ಅವರು. ಇನ್ನು ಪೂತಿನ ಅವರ ಒಂದು ಕವನ ಸಂಕಲನಗಳನ್ನು ನೋಡೋದಾದ್ರೆ ಹನತೆ, ಶಾರದಯಾಮಿನಿ, ಗಣೇಶ ದರ್ಶನ, ಹೃದಯ ವಿಹಾರಿ, ರಥಸಪ್ತಮಿ, ನಿರೀಕ್ಷೆ, ಹನತೆಯ ಹಾಡು. ಇನ್ನು ಪೂತಿನ ಅವರು ಬರೆದಿರ್ತಕ್ಕಂಥ ಒಂದು ಮಹಾಕಾವ್ಯ ಇದೆ, ಅದುವೇ ಯಾವುದಪ್ಪ ಅಂದ್ರೆ ಶ್ರೀಹರಿ ಚರಿತೆ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಒಂದು ಅಂಶ. ಇನ್ನು ಪೂತಿನ ಅವರು ಬರೆದಿರ್ತಕ್ಕಂಥ ನಾಟಕಗಳನ್ನ ನೋಡೋದಾದ್ರೆ ಜಾಹ್ನವಿಗೆ, ಜೋಡಿ ದಿವಿಗೆ ಮತ್ತು ಇತರ ನಾಟಕಗಳು ಅಂತಕ್ಕಂಥದ್ದು ಸಿಗತ್ತೆ. ಇವರು ಮುಖ್ಯವಾಗಿ ಗೀತ ನಾಟಕಕಾರರು, ಬಹಳಷ್ಟು ಗೀತ ನಾಟಕಗಳನ್ನ ಬರೆದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಗೋಕುಲ ನಿರ್ಗಮನ, ಕವಿ, ಅಹಲ್ಯೆ, ಶಬರಿ, ಕುಚೇಲ ಕೃಷ್ಣ, ಶ್ರೀರಾಮ ಪಟ್ಟಾಭಿಷೇಕ ಅಂತಕ್ಕಂಥದ್ದು ಪೂತಿನ ಅವರ ಗೀತ ನಾಟಕಗಳು. ಆಮೇಲೆ ಈ ಪೂತಿನ ಅವರ ಸಾಹಿತ್ಯ ಸೇವೆಗಾಗಿ ಕೂಡ ಬಹಳಷ್ಟು ಪ್ರಶಸ್ತಿಗಳು ಸಿಕ್ಕಿದಾವೆ. ಅದರಲ್ಲಿ ನಾವು ಹೇಳ್ಬೋದಾದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಿರ್ಬೋದು, ಪದ್ಮಶ್ರೀ ಪ್ರಶಸ್ತಿ ಆಗಿರ್ಬೋದು, ನಾಡೋಜ ಪ್ರಶಸ್ತಿ ಆಗಿರ್ಬೋದು, ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿ ಸಹಿತ ಏನ್ ಮಾಡಿದೆಯಪ್ಪ ಅಂತಂದ್ರೆ ಪೂತಿನ ಅವರಿಗೆ ಲಭಿಸಿದೆ. ಇಲ್ಲಿ ಒಂದೆರಡು ಕೃತಿಗಳನ್ನ ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದು ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಅಂತಕ್ಕಂಥ ಇದೇ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಸೊ ಪೂತಿನ ಅವರು ಬರೆದಿರ್ತಕ್ಕಂಥ ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದ್ರೆ, ಅವರ ಇನ್ನೊಂದು ಕೃತಿ ಸಿಗತ್ತೆ ಶ್ರೀಹರಿ ಚರಿತೆ ಅಂತಕ್ಕಂಥದ್ದು. ಇದು ಮಹಾಕಾವ್ಯ. ಓಕೆ, ಈ ಶ್ರೀಹರಿ ಚರಿತೆ ಅಂತಕ್ಕಂಥ ಮಹಾಕಾವ್ಯಕ್ಕೆ ಪಂಪ ಪ್ರಶಸ್ತಿ ಕೂಡ ಲಭಿಸಿದೆ. ಮುಖ್ಯವಾಗಿ ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದಂದ್ರೆ 1981ರಲ್ಲಿ 53ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು ಚಿಕ್ಕಮಗಳೂರಿನಲ್ಲಿ. ಓಕೆ, ಈ 53ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಪೂತಿನ ಅವರು. ಓಕೆ, ಇಷ್ಟಿತ್ತು ವಿದ್ಯಾರ್ಥಿಗಳೇ ಈ ಒಂದು ಲೇಖಕರ ಪರಿಚಯಗಳಲ್ಲಿ. ನಾವು ಹೊಸದಾಗಿ ಈ ಸರಣಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದು ಆಯಾ ತರಗತಿಗೆ ಸಂಬಂಧಪಟ್ಟಂತ ಜೊತೆಗೆ ಈ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯಲ್ಲಿರ್ತಕ್ಕಂಥ ಎಲ್ಲಾ ಸ್ಪರ್ಧಾ ಆಕಾಂಕ್ಷಿಗಳಿಗೆ ಈ ವಿಡಿಯೋ ತುಂಬಾನೇ ಇಷ್ಟ ಆಗುತ್ತೆ, ತುಂಬಾನೇ ಉಪಯುಕ್ತವಾಗುತ್ತೆ ಅಂತ ಹೇಳ್ತಾ ಇದ್ವಿ. ಯಾಕಂದ್ರೆ ರಾಜ್ಯ ಪುಸ್ತಕದ ಅಂಶಗಳ ಜೊತೆಗೆ ಹೆಚ್ಚಿನ ಮಾಹಿತಿಗಳನ್ನ ಸಹಿತ ತಂದುಕೊಡ್ತಕ್ಕಂಥ ಪ್ರಯತ್ನವನ್ನ ಈ ವಿಡಿಯೋ ಸರಣಿಗಳನ್ನ ಮಾಡ್ತಾ ಇದ್ದೀವಿ. ನಿಜಕ್ಕೂ ಕೂಡ ವಿಡಿಯೋ ನೋಡಿದ ಮೇಲೆ ಸೊ ಒಂದು ಲೈಕ್ ಮಾಡಿ, ಯಾಕಂದ್ರೆ ಹೆಚ್ಚೆಚ್ಚು ಜನರಿಗೆ ತಾವುಗಳು ಶೇರನ್ನು ಮಾಡಲು ಮರೆಯದಿರಿ. ಯಾಕಂದ್ರೆ ನಿಮ್ಮ ಲೈಕ್, ನಿಮ್ಮ ಶೇರ್ ಅದುವೇ ನಮಗಿರ್ತಕ್ಕಂಥ ಒಂದು ಮೋಟಿವೇಶನ್, ಇನ್ಸ್ಪಿರೇಷನ್ ಅಂತ ಹೇಳ್ತೀವಿ. ಚಾನಲಲ್ಲಿ ಹೊಸಬರಾಗಿದ್ದರೆ ದಯಮಾಡಿ ನಮ್ಮ 2 ಯೂಟ್ಯೂಬ್ ಚಾನಲ್ಗಳಿದ್ದಾವೆ, ಸ್ಟಡಿ ವಿತ್ ಪರಶುರಾಮ್ ಮತ್ತು ಸ್ಮಾರ್ಟ್ ವರ್ಕ್ ಅಂತ 2 ಯೂಟ್ಯೂಬ್ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ನೀವುಗಳು ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ಮೊದಲಿಗೆ ಸಿಗತ್ತೆ. ಹಾಗಾದ್ರೆ ಮತ್ತೆ ಸಿಗೋಣ ಮುಂದಿನ